ಈ ಮಳೆ ನಾನು ಅವಾಗಲೇ ರಾಘವೇಂದ್ರ ಅವ್ರು ಹೇಳಿದ್ದಾರೆ, ನಾವು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ಮಾತಲ್ಲಿ ಹೇಳಿದ್ದಾರೆ. ನೀವು ನೋಡ್ತಾ ಇರೋದು ನೋಡಿದ್ರೆ ಈ ಮಳೆಗೆ ಇಟ್ಟಿದ್ರೆ ಹೆಂಗ್ರಪ್ಪ, ನೀವು ಇಷ್ಟೊಂದು ಗಗನಕ್ಕೆ ಬೆಲೆ ಏನಿರ್ಬೇಕಾದ್ರೆ ಹೆದರಲಿಲ್ಲ ನೀವು. ಈಗ ಹೆದರ್ತಿದ್ದೀರಿ? ಬನ್ನಿ ಹೊರಗಡೆ, ಈ ಕಡೆ ಬನ್ನಿ, ಚೇರ್ ಎತ್ಕೊಂಡು ಕೂತ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಭ್ರಷ್ಟ ಕಾಂಗ್ರೆಸ್ಸಿನ ವಿರುದ್ಧ ನೈತಿಕತೆಯ ಅಧಪತನಗೊಂಡಿರುವಂತಹ ಕಾಂಗ್ರೆಸ್ಸಿನ ವಿರುದ್ಧ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್, ಬೆಲೆ ಏರಿಕೆಗೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹೋಗ್ಬಿಡುತ್ತೆ, ಮಳೆ ಹೋಗ್ಬಿಡುತ್ತೆ. ಹನಿ ಟ್ರಾಪಿನ ನೇತೃತ್ವ ವಹಿಸಿರುವಂತದ್ದು ಕಾಂಗ್ರೆಸ್. ಎಲ್ಲದಕ್ಕೂ ಎಲ್ಲ ಅನಿಷ್ಟಗಳಿಗೆ ನೇತೃತ್ವ ಕೊಟ್ಟಿರುವಂತದ್ದು ಕಾಂಗ್ರೆಸ್. ಆ ಕಾಂಗ್ರೆಸ್ ಹಠಾವ್, ಬಿಜೆಪಿ ಬಚಾವ್. ನಾಗರಿಕರನ್ನ ಬಚಾವ್ ಮಾಡಬೇಕಂತ ಹೊಣೆಗಾರಿಕೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ್ದು. ಆ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ವಿಜೇಂದ್ರ ಅವರು ಇವತ್ತು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಾನು ಆಗಲೇ ಹೇಳಿದೆ, ಭ್ರಷ್ಟಾಚಾರ ಯಾವ್ದಾದ್ರಲ್ಲಿ ಅಂತ ಹೇಳಿದ್ರೆ ಪಟ್ಟಿ ಮಾಡಲಿಕ್ಕೆ ನಮ್ಮ ಹತ್ರ ಜಾಗ ಇಲ್ಲ. ಆದ್ರೆ ಬೆಲೆ ಏರಿಕೆ ಏರಿಸಿರುವಂತದ್ದು ಎಷ್ಟು ಅಂತ ಹೇಳಿದ್ರೆ 46 ಜಾಗಗಳಲ್ಲಿ ಬೆಲೆಯನ್ನು ಏರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾಗರಿಕರ ಹೊಟ್ಟೆ ಮೇಲೆ ದೊಡ್ಡ ಗಣಪ್ರಹಾರವನ್ನು ಮಾಡಿರುವಂತದ್ದು ಕಾಂಗ್ರೆಸ್. 46 ವಸ್ತುಗಳ ಮೇಲೆ ಬೆಲೆಯನ್ನು ಏರಿಸಿರುವಂತದ್ದು. ಹಾಗಾಗಿ ಈ ದುಷ್ಟ ಸರ್ಕಾರದ ವಿರುದ್ಧವಾಗಿ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಜನಾಕ್ರೋಶ ಅಂದ್ರೆ ಬಡವನ ಸಿಟ್ಟು ನೆಟ್ಟಿಗೆ ಬರಬಾರದು, ಆ ರೀತಿಯ ಆಡಳಿತವನ್ನು ಕೊಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಬಡವನ ಸಿಟ್ಟನ್ನು ರೆಟ್ಟಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಬಡವನ ಸಿಟ್ಟು ರೆಟ್ಟಿಗೆ ಬಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಯಾವುದೇ ನಾಯಕರ ಹಲ್ಲುಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮುಟ್ಟಿಗಟ್ಟಿ ಗುದ್ದಿದ್ರೆ ಸಾಕು, ಮುಟ್ಟಿಗಟ್ಟಿ ಗುದ್ದಿದ್ರೆ ಸಾಕು. ಹೀಗೆ ನಾವು ಇವತ್ತಿನ ದಿವಸ ಒಗ್ಗಟ್ಟಾಗಿ ಕಾರ್ಯವನ್ನು ಮಾಡಬೇಕಾಗಿದೆ. ಮುಟ್ಟಿ ಕಟ್ಟಿ ಗಣಪ್ರಹಾರವನ್ನು ಮಾಡಬೇಕಾಗಿದೆ. ಕಾಂಗ್ರೆಸ್ ಹಠಾವ್ ಅಂತ ಹೇಳಿ, ಕಾಂಗ್ರೆಸ್ ಹಠಾವ್ ದೇಶ್ ಬಚಾವ್, ಇದು ನಮ್ಮ ಘೋಷಣೆ ಆಗಿದೆ. ಇವತ್ತು ಎಲ್ಲ ಕಡೆಗಳಲ್ಲಿ ಧ್ವನಿಪಟ ಆಗಿದೆ ಕಾಂಗ್ರೆಸ್ ದೇಶದಲ್ಲಿ. ಕಾಂಗ್ರೆಸ್ ನಲ್ಲಿ ಸ್ವಲ್ಪ ಹಿಡ್ಕೊಂಡಿದೆ ಜೀವ. ಈ ಜೀವವನ್ನು, ಕಾಂಗ್ರೆಸ್ಸಿನ ಜೀವವನ್ನು ತೆಗೆಯುವವರೆಗೂ ನಾವು ಮನೆ ಸೇರೋದಿಲ್ಲ ಅಂತ ಶಪಥ ಮಾಡಲಿಕ್ಕೋಸ್ಕರ ಈ ಒಂದು ಬೃಹತ್ ಜನಾಕ್ರೋಶ ಯಾತ್ರೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೋಡಿದ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ಪಾಲ್ಗೊಂಡಿದ್ವಿ. ಈ ಕೆಳಗಳಲ್ಲಿ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಯಾರು ಇದರ ನೇತೃತ್ವ ತಗೊಂಡಿರೋದು ಅಂತ ಹೇಳಿ ಹುಡುಕ್ತಾ ಇದ್ರು. ಅವರಿಗೆ ಜೈಕಾರಗಳನ್ನ ಹಾಕ್ತಾ ಇದ್ರು ವಿಜೇಂದ್ರ ಅವರಿಗೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಅಂತ ಹೇಳಿದ್ರೆ ಹಾಗೇನೆ. ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತ ಹೇಳಿ ಘೋಷಣೆಗಳನ್ನು ಹಾಕೊಂಡು ಹೋಗ್ತಾ ಇದ್ವಿ. ಒಂದು ಬಾರಿ ಆ ಘೋಷಣೆಯನ್ನು ಹಾಕೋಣ, ನೋಡೋಣ, ಎಲ್ಲೆಲ್ಲಿದ್ರೆ ಅಲ್ಲೇ ಘೋಷಣೆಗಳನ್ನು ಹಾಕಿ, ನಾನು ಹೇಳ್ಕೊಟ್ಟಂತೆ ಘೋಷಣೆಗಳನ್ನು ಹಾಕಿ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು, ಯಡಿಯೂರಪ್ಪನವರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅಂತೇಳಿ ನಾವು ಒಂದು ಘೋಷಣೆಯನ್ನು ಹಾಕಿದ್ವಿ. ಯಡಿಯೂರಪ್ಪ ಗುಡುಗಿದರೆ ಯಡಿಯೂರಪ್ಪನವ್ರ ಜೋಳಿಗೆ ಭಾರತ್ ಮಾತಾ ಕೀ ಈ ರೀತಿ ಘೋಷಣೆಗಳನ್ನು ಹಾಕೊಂಡು
ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ದು ನಮಗೆ ನೆನಪಿದೆ. ಜೀತದಗಾರಗಳನ್ನು ವಿಮುಕ್ತಿಗೊಳಿಸಲಿಕ್ಕೋಸ್ಕರ ಹೋರಾಟ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಬೆಂಗಳೂರು ಸಾಗುವ ಜಾರಿಗೆ ಪಟ್ಟ ಕೊಡಬೇಕು ಅಂತ ಹೋರಾಟ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಯಡಿಯೂರಪ್ಪನವರು. ರೈತರ ಪರವಾದಂತ ಧ್ವನಿ ಅದು ಯಾರು ಹೇಳಿದ್ರೆ, ಅದು ಯಾರು ರೈತರ ಪರವಾಗಿ ಗುಡುಗಿದ್ರೆ ಅದು ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಹೀಗೆ ಕಾರ್ಯವನ್ನು ಮಾಡ್ತಾ ಹೋಗಿದ್ದೇವೆ. ಮೊದಲೇ ದೊಡ್ಡ ಪಟ್ಟಿಯನ್ನು ಹಿಡ್ಕೊಂಡು ಬಂದಿದೆ ನಿಮಗೆಲ್ಲ ಮಾಹಿತಿ ಕೊಡಬೇಕು ಅಂತ ಹೇಳಿ. ಆದರೆ ಮಳೆರಾಯನಿಗೂ ಕೂಡ ಬೇಸರ ಆಗಿಬಿಟ್ಟಿದೆ. ಯಾಕೆ ಅದನ್ನೆಲ್ಲ ಓದ್ತೀರಾ? ಓದೋದ್ರಿಂದ ಅವರು ಬಗ್ಗೋದಿಲ್ಲ, ಓದೋದ್ರಿಂದ ಅವ್ರ ಸ್ವಭಾವ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಅವರನ್ನ ಬದಲಾವಣೆ ಮಾಡದೆ ಹೋದ್ರೆ ರಾಜ್ಯ ಸರ್ಕಾರದಿಂದ ಕಿತ್ತೋಗಿದ್ದು ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ರಾಜ್ಯ ಸರ್ಕಾರವನ್ನು ತರದೇ ಹೋದ್ರೆ ಈ ರಾಜ್ಯದ ಜನಕ್ಕೆ ಉಳಗಾಲ ಇಲ್ಲ. ಇದು ಏನನ್ನು ಓದೋದು ಬೇಡ, ನಿಮ್ಮ ಜೊತೆಗೆ ನಾನಿದ್ದೇನೆ ಎಂದು ವರುಣದೇವನ ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವರುಣದೇವನ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಮನೆಗಳಿಗೆ ತೆರಳಬೇಕು. ಮನೆಗಳಿಗೆ ಹೋಗಿ ರಾಜ್ಯ ಸರ್ಕಾರದ ವಿರುದ್ಧವಾದಂಥ ಅನೈತಿಕ ಚಟುವಟಿಕೆಗಳನ್ನು ಏನು ಮಾಡಿದ್ದಾರೆ, ಮುಸಲ್ಮಾನರ ತುಷ್ಟೀಕರಣ ನೀತಿ ಏನಿದೆ ಅದೆಲ್ಲದನ್ನು ಕೂಡ ತಿಳಿಸುವಂತ ಕೆಲಸವನ್ನು ಮಾಡಬೇಕು. 4% ಮುಸಲ್ಮಾನರಿಗೆ 4% ಮುಸಲ್ಮಾನರಿಗೆ ಯಾಕೆ ಹಿಂದೂಗಳಿಗೆ ಕೊಡ್ಲಿಕ್ಕೆ ತಾಕತ್ತಿಲ್ವ ನಿಮಗೆ? ಹಿಂದೂಗಳ ಬಗ್ಗೆ ಕಡೆಗಣಿಸುವಂತ ಕೆಲಸವನ್ನು ಯಾಕೆ ಮಾಡ್ತೀರಿ? ಹಿಂದೂಗಳನ್ನ ದುಷ್ಟರಂತೆ ಕಾಣುವಂತ ಕೆಲಸವನ್ನು ಯಾಕೆ ಮಾಡ್ತೀರಿ? ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಿನ ನೀತಿ ಮುಸಲ್ಮಾನರ ತುಷ್ಟೀಕರಣದ ನೀತಿ. ಅವತ್ತು ಲಾಲ್ ಕೃಷ್ಣ ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಹೇಳಿದ್ರು. ಇನ್ನೂ ಅದನ್ನ ಮುಂದುವರಿಸ್ತಾನೆ ಇದ್ದೀರಿ. ನಿಮಗೆ ತಕ್ಕ ಶಾಸ್ತ್ರೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪಡೆ, ಭಾರತೀಯ ಜನತಾ ಪಾರ್ಟಿಯ ಮತದಾರರು ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, SC/ST ಸಮುದಾಯಗಳ ಹಣವನ್ನು ಕೂಡ ನಿಮಗೆ ನೀಡಿಕೊಡುವಂತ ಕೆಲಸವನ್ನು ತಾವು ಮಾಡಿದ್ದೀರಾ. ಹಾಗಾಗಿ ಎಲ್ಲದಕ್ಕೂ ಕೊನೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ತಂದು ತರೋದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅನ್ನೋಂಥ ಸತ್ಯ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನ, ಹೋರಾಟವನ್ನ ಅತ್ಯಂತ ಯಶಸ್ವಿ ಮಾಡೋಣ ಅಂತ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂಚಿನ ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.